ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಬೆಂಗಳೂರು ಬುಲ್ಸ್ ತಂಡ ತಮಿಳ್ ವಿರುದ್ಧ ಸೋತ ನಂತರ ನಮ್ಮ ಕೋಚ್ ರಣದೀಪ್ ಶೆರಾವತ್ ಅವರು ಏನಂತ ಹೇಳಿದ್ರು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೋಳದ ಕಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬೆಲ್ಲೈಕ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದರೆ ಮಾಡೋ ಪ್ರತಿಯೊಂದು ವಿಡಿಯೋಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು. ನಾವು ಲಾಸ್ಟ್ ಮ್ಯಾಚ್ ತೆಲುಗು ರೈಡರ್ಸ್ ವಿರುದ್ಧ ಗೆದ್ದ ನಂತರ ಬೆಂಗಳೂರು ಬುಲ್ಸ್ಗೆ ತಮಿಳ್ ಒಂದು ಲೆಕ್ಕನ ಹಂಗೆ ಹಿಂಗೆ ಅಂತ ಬರೀ ಬಿಲ್ಡಪ್ ಕೊಟ್ಟಿದ್ದಾಗಿತ್ತು ಅಂತ ಹೇಳಬೇಕು. ನಾವಾಗಿರ್ಬೋದು, ಬೇರೆ ಅಂತ ಅಭಿಮಾನಿಗಳು ಎಲ್ಲರೂ ಕೂಡ ಬಿಲ್ಡಪ್ ಕೊಟ್ಟಿದ್ದು ಅಂತ ಹೇಳಬೇಕು. ಆದರೆ ತಮಿಳ್ ವಿರುದ್ಧ ಹೆಂಗೆ ಗೆದ್ದಿದ್ರು ಹಂಗೆ ಸೋತರು ಅಂತ ಹೇಳಬೇಕು ಗುರು. 16 ಪಾಯಿಂಟಿಂದ ತೆಲುಗು ರೈಡರ್ಸ್ ವಿರುದ್ಧ ಗೆದ್ದಿದ್ರು, ಅದೇ ರೀತಿ 17 ಅಂತರಿಂದ ತಮಿಳ್ ವಿರುದ್ಧ ಸೋತರು ಅಂತ ಹೇಳಬೇಕು. ಈ ನಮ್ಮನಾಗಿ ಸೋತರು ನಮ್ಮ ಬೆಂಗಳೂರು ಬುಲ್ಸ್ ಅಂತ ಹೇಳಬೇಕು. ಇದು ನಮಗೆ ಅವಮಾನ ಆಗುತ್ತೆ ಅಂತ ಹೇಳಬೇಕು. ತಮಿಳ್ ವಿರುದ್ಧ ಈ ರೀತಿ ಸೋತಿರೋದು ಅಂತ ಹೇಳಬೇಕು. ಮೇನಾಗಿ ಡಿಫೆಂಡಿಂಗಿಂದ ಸೋಲ್ತು ಅಂತಂದರೆ ಅಕ್ಷಿತ್ ಅವರು ಸಿಂಗಲ್ ಎರಡಿಗೆ ಮ್ಯಾಚ್ನ ಆಡಿದ್ರು ಅಂತ ಹೇಳಬೇಕು. ಅಲ್ಲಿ ಡಿಫೆನ್ಸ್ಗಳು ಯಾರು ಸಾಥ್ಕೊಳ್ಳಿ ಅಂತ ಹೇಳಬೇಕು. ಕೇವಲ 3 ಟ್ಯಾಕಲ್ ಪಾಯಿಂಟ್ ಇತ್ತು ಬೆಂಗಳೂರು ಬುಲ್ಸ್ ಪರವಾಗಿ ಅಂತ ಹೇಳಬೇಕು. 40 ನಿಮಿಷದಲ್ಲಿ ಕೇವಲ 3 ಟ್ಯಾಕಲ್ ಪಾಯಿಂಟ್ ಮಾಡಿದೆ ನಮ್ಮ ಬೆಂಗಳೂರು ಬುಲ್ಸ್. ಯಾವ ರೀತಿ ಆಟ ಆಡಿದೆ ತಂಡ ಅಂತ ಲೆಕ್ಕ ಹಾಕೊಳ್ಳಿ ಗುರು. ಇದ್ರ ಬಗ್ಗೆ ಕೋಚ್ ಅಂತ ಹೇಳ್ರಪ್ಪ ಅಂತಂದರೆ ನಮ್ಮ ತಂಡ ನಮಗೆ ಮೋಸ ಮಾಡ್ದಂಗೆ ಆಯ್ತು ನಮ್ಮ ಪ್ಲೇಯರ್ಸ್ಗಳು. ಯಾಕಂದರೆ ಸುರ್ಜಿತ್ತು ಎಲ್ಲ ಮ್ಯಾಚು ಆಡ್ತಾನೆ ಅಂತಲೂ ಕೂಡ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಒಬ್ಬ ಆಟಗಾರ ಒಂದು ಸಲ ಆಡ್ಬೋದು, ಒಂದು 5-6 ಮ್ಯಾಚ್ ಎಲ್ಲ ಮ್ಯಾಚು ಕೂಡ ಕಂಟಿನ್ಯೂಸ್ಲಿ ಅವರು ಕೂಡ ಆಡೋಕ್ಕಾಗೋದಿಲ್ಲ. ಸುರ್ಜಿತ್ ಅವ್ರದ್ದು ಏನೂ ತಪ್ಪಿಲ್ಲ, ಅವ್ರು ಟ್ಯಾಕಲ್ ಮಾಡಲಾರು ಕೂಡ. ಯಾಕಂತಾರೆ ಅವರು ರೈಡರ್ಸ್ಗಳಿದ್ರೆ ಚೆನ್ನಾಗಿ ಆಡ್ತಾರೆ, ಲೆಫ್ಟ್ ರೈಡರ್ಸ್ಗಳಿಗೆ ಅವ್ರು ಅಷ್ಟೊಂದು ಸ್ಟ್ರಗಲ್ ಮಾಡ್ತಾರೆ ಅಂತ ಹೇಳಬೇಕು. ಬೇರೆ ಡಿಫೆಂಡರ್ಸ್ಗಳು ಅಷ್ಟೊಂದು ಚೆನ್ನಾಗಿ ಆಟ ಆಡಿದ್ರೆ ಕಳಪೆ ಆಟ ಆಡಿ ನಮಗೆ ಮೋಸ ಮಾಡ್ದಂಗೆ ಆಯಿತು. ನಮಗೆ ಬೇರೆ ರೈಡರ್ಸ್ಗಳು ಕೂಡ ಅಷ್ಟೊಂದು ಸಾಥ್ ಕೊಡಲಿಲ್ಲ ಅಂತ ಹೇಳಬೇಕು. ಅಕ್ಷಿತ್ ಮತ್ತು ಸುಶೀಲ್ ಅವರು ಚೆನ್ನಾಗಿ ಆಡಿದ್ರು. ಎಕ್ಸ್ಪೀರಿಯನ್ಸ್ ರೈಡರ್ಸ್ಗಳು ಯಾರು ಕೂಡ ಚೆನ್ನಾಗಿ ಆಡಲಿಲ್ಲ ಅಂತ ಹೇಳಬೇಕು. ನಾನು ಸ್ಟಾರ್ಟಿಂಗ್ ಸಲ ಅಮನ್ ಅವರ ಥರದಲ್ಲಿ ರನ್ಸಿಂಗ್ನ ಆಡಿಸ್ಬೇಕಿದ್ದು ಸ್ವಲ್ಪ ಬಲ ಬರೋದು. ಮತ್ತು ನಮ್ಮ ಬೆಂಗಳೂರು ಬುಲ್ಸ್ ತುಂಬಾ ಕಳಪೆ ಆಟ ಆಡಿದ್ರು ಅಂತ ಹೇಳ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ಕೋಚ್ ರಣದೀಪ್ ಶೆರಾವತ್ ಅವರು ಹೇಳಿದ್ರು ಅಂತ ಹೇಳ್ತೀನಿ ಗುರು. ಇದ್ರ ಬಗ್ಗೆ ನಿಮ್ಗೆ ಅಂತ ಕನ್ಸ ಕಮೆಂಟ್ ಮಾಡಿ. ನೆಕ್ಸ್ಟ್ ಮ್ಯಾಚ್ ಇರೋದು ಬೆಂಗಳೂರು ಬುಲ್ಸ್ರದ್ದು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ ಅಂತ ಹೇಳಬೇಕು. ಗುರು ಗೆಲ್ತಾರ ಇಲ್ವಂತ ಕನ್ಸ ಕಮೆಂಟ್ ಮಾಡಿ ಗುರು. ಟಾಟಾ ಬೈ ಬೈ, ನಮಸ್ಕಾರ.